ಹಾಯ್ ಎಲ್ಲರಿಗೂ. ಇವತ್ತು ನಾನು ಸಿರಿಧಾನ್ಯ ಕಿಚಡಿ ಅಥವಾ ಮಿಲೆಟ್ ಕಿಚಡಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ 1 ಕಪ್ಪು ನವಣೆನ ಇಲ್ಲಿ ತೊಗೊಂಡಿದ್ದೀನಿ. ನವಣೆ ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ರಿಚ್ ಇನ್ ಫೈಬರ್ ಕಂಟೆಂಟ್ ಇರುತ್ತೆ. ನಾನಿವಾಗ 1 ಕಪ್ಪು ನವಣೆನ ಇಲ್ಲಿ ತೊಗೊಂಡಿದ್ದೀನಿ. 1 ಕಪ್ಪು ನವಣೆಗೆ ನಾನು 1 ಕಪ್ಪು ಆಗುವಷ್ಟು ಊದಲನ್ನ ಇಲ್ಲಿ ತೊಗೊಂಡಿದ್ದೀನಿ. ಊದಲು ಕೂಡ ಅಷ್ಟೇ ತುಂಬ ರಿಚ್ ಇನ್ ಫೈಬರ್ ಇರುತ್ತೆ. ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಎಲ್ಲ ಮಿಲೆಟ್ಸ್ಗಳಲ್ಲಿ ಕೂಡ ಈ ಊದಲಿನಲ್ಲಿ ತುಂಬ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿವಾಗ ಎರಡನ್ನೂ 1 ಕಪ್ ಅಷ್ಟು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು 3ರಿಂದ 4 ಟೈಮ್ಸ್ ನೀರಲ್ಲಿ ವಾಶ್ ಮಾಡ್ಕೊತಿದ್ದೀನಿ. ಯಾಕಂದರೆ ಈ ಮೇಲ್ಗಡೆ ಸಿಪ್ಪೆ ಮೇಲ್ಗಡೆ ತುಂಬ ಕೊಳೆ ಇರುತ್ತೆ. 3ರಿಂದ 4 ಟೈಮ್ಸ್ ನಾವು ನೀರಲ್ಲಿ ತೊಳೆದಾದ್ಮೇಲೆ ನೀರು ಸ್ವಲ್ಪ ಕ್ಲಿಯರಾಗಿ ಕಾಣ್ತಾ ಇರುತ್ತಲ್ಲ, ಆವಾಗ ನಾವು ಇದನ್ನ 3 ಅಥವಾ 4 ಗಂಟೆಗಳ ಕಾಲ ಹಾಗೆ ಇದನ್ನು ನೀರಲ್ಲಿ ನೆನೆಸಿಡೋಣ. ಇವಾಗ ನೆನೆಸಿಟ್ಕೊಂಡಿರುವಂಥ ಸಿರಿಧಾನ್ಯ 3ರಿಂದ 4 ಗಂಟೆ ನೆನೆದಾಗಿದೆ. ನಾವಿವಾಗ ಕಿಚಡಿ ಮಾಡೋದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನು ನೋಡೋಣ. ನಾನಿವಾಗ ತರಕಾರಿನ ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 2ರಿಂದ 3 ಹಸಿಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ. 1 ಕ್ಯಾರೆಟ್ನ ಕಟ್ ಮಾಡಿದ್ದೀನಿ. ಒಂದು 4ರಿಂದ 5 ಬೀನ್ಸ್ನ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ನಾನು ಕಮ್ಮಿನೇ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಿ. 1 ಟೊಮ್ಯಾಟೊ, ಕರಿಬೇವು ಹಾಗೂ ಕೊತ್ತಂಬರಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಒಂದು ಕುಕ್ಕರಲ್ಲಿ 4 ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಚಮಚದಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 2 ಎಸಳಿನಷ್ಟು ಪಲಾವ್ ಎಲೆನೂ ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ನಾನು ಮೆಂತ್ಯನ ಸಾಂಬಾರಲ್ಲಿ ಮತ್ತು ಪಲಾವ್ ಈ ಥರ ಕಿಚಡಿನಲ್ಲಿ ತುಂಬ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಾಡಿಗೆ ತುಂಬ ತಂಪು. ಹಾಗಾಗಿ ಒಂದು ಚಿಕ್ಕ ಚಮಚದಷ್ಟು ನಾನಿಲ್ಲಿ ಮೆಂತ್ಯ ಕಾಳನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿಕಾಯಿನೂ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಹೆಚ್ಕೊಂಡಿದ್ದಂಥ ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷದಷ್ಟು ಇದನ್ನು ಹಾಗೆ ಪ್ಯಾನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಥರ ಫ್ರೈ ಮಾಡುವಾಗ ನೀವು ತರಕಾರಿನಾಗೆ ಒಂದು ಚಟಿಕೆಯಷ್ಟು ಉಪ್ಪನ್ನು ಸೇರಿಸಿ. ಉಪ್ಪು ಸೇರಿಸೋದ್ರಿಂದ ತರಕಾರಿಗಳು ಬೇಗ ಬೇಯುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ತರಕಾರಿಗಳು ಬೇಗ ಬೇಯುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ತರಕಾರಿ ಎಲ್ಲ ಒಂದು 50% ಅಷ್ಟು ಬೇಯ್ದಾಗಿದೆ. ನಾನಿವಾಗ ಒಂದು ಚಿಟಿಕೆಯಷ್ಟು ಅರಿಶಿನ ಇಲ್ಲಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು 1 ಚಿಟಿಕೆಯಷ್ಟು ಧನಿಯಾ ಪೌಡರ್ ಮತ್ತು 1 ಚಿಟಿಕೆಯಷ್ಟು ಗರಂ ಮಸಾಲ ಪೌಡರ್ನ ನಾನಿಲ್ಲಿ ಇದಕ್ಕೆ ಕಿಚಡಿಗೆ ಮೇನಾಗಿ ಆ್ಯಡ್ ಮಾಡ್ಕೊತೀನಿ. ಇದನ್ನು ಬಿಟ್ಟು ನಾನು ಇನ್ಯಾವ ಮಸಾಲನೂ ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇಲ್ಲ. ಇಷ್ಟು ಮಸಾಲಾನ ಆ್ಯಡ್ ಮಾಡಿದ್ಮೇಲೆ ಇದನ್ನ ಇನ್ನೊಂದು 2-3 ನಿಮಿಷ ನಾವು ಇದೇ ಥರ ಬೇಯಿಸ್ಕೋಬೇಕು. ಇದೇ ಬೇಯಿಸಿದಾದ್ಮೇಲೆ ನಾನು ಇನ್ನೂ ಈ ಸ್ಟೆಪ್ಪಲ್ಲಿ ಟೊಮ್ಯಾಟೊ ಆ್ಯಡ್ ಮಾಡಿಲ್ಲ. ಎಲ್ಲ ತರಕಾರಿ ಮತ್ತು ನಮ್ಮ ಮಸಾಲ ಆ್ಯಡ್ ಮಾಡಿರೋದು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಇವಾಗ ಟೊಮೆಟೊನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಏನಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ, ಮುಂಚೆನೇ ಟೊಮೆಟೊ ಆ್ಯಡ್ ಮಾಡಿದ್ರೆ ಅದು ಕರಿಗೋಗ್ಬಿಟ್ಟು ಕಿಚಡಿನಲ್ಲಿ ಅದರ ಟೊಮೆಟೊ ಸ್ಟ್ರಕ್ಚರ್ ಚೆನ್ನಾಗಿ ಬರಲ್ಲ. ಇವಾಗ ನಾವು ಟೊಮೆಟೊ ಆ್ಯಡ್ ಮಾಡಿದ್ರೆ ಆ ಸ್ಟ್ರಕ್ಚರ್ ಇನ್ನೂ ಹಾಗೆ ಇರುತ್ತೆ. ಕಿಚಡಿನಲ್ಲಿ ಕೂಡ ತುಂಬ ಚೆನ್ನಾಗಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಸಿರಿಧಾನ್ಯ ಕಿಚಡಿನ ನಾವು ಮಾರ್ನಿಂಗ್ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಅಂತ ಮಾಡ್ಕೊಳ್ಳೋದು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಯೂಸ್ ಮಾಡಿರೋ ಇಲ್ಲಿ ನವಣೆ ಮತ್ತು ಊದಲಿನಲ್ಲಿ ತುಂಬ ರಿಚ್ ಇನ್ ಫೈಬರ್ ಕಂಟೆಂಟ್ ಇದೆ. ಇದು ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ಮತ್ತು ಇದು ಹಾರ್ಟ್ಗೆ ತುಂಬ ಒಳ್ಳೆಯದು. ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ನ ತುಂಬ ಕಡಿಮೆ ಮಾಡುತ್ತೆ. ಇದರಲ್ಲಿ ಮತ್ತು ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್ ಮತ್ತು ಐರನ್ ಅಂತ ಮಿನರಲ್ಸ್ ಇರೋದ್ರಿಂದ ಇದು ಬಾಡಿಗೆ ತುಂಬ ಒಳ್ಳೆಯದು. ಕೆಲವು ಜನ ಗ್ಲುಟಿನ್ ಫ್ರೀ ಡಯಟ್ ಆ ಥರ ಎಲ್ಲ ಮಾಡ್ತಾರೆ. ನಾನಿಲ್ಲಿ ಯೂಸ್ ಮಾಡಿರೋ ನವಣೆ ಮತ್ತು ಊದಲು 2 ಕೂಡ ಗ್ಲೂಟಿನ್ ಫ್ರೀ. ಹಾಗಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಕಪ್ಪು ಸಿರಿಧಾನ್ಯಗಳಿಗೆ ಹತ್ತತ್ರ 3
ಲೋಟದಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಕಿಚಡಿ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ನೀವು ಅಷ್ಟನ್ನು ನೀರು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ 2 ಮುಕ್ಕಾಲು ಹತ್ತತ್ರ 3 ಲೋಟದಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನೀರು ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಕುದಿ ಬರಲಿ. ಸೊ ಈ ಕುದಿ ಬಂದಮೇಲೆ ನಾವು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ನೆನೆಸಿಟ್ಟಂಥ ಸಿರಿಧಾನ್ಯ ಏನಿತ್ತಲ್ಲ ಅದನ್ನು ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಸಿರಿಧಾನ್ಯನೆಲ್ಲ ಆ್ಯಡ್ ಮಾಡಾಗಿದೆ. ಆ್ಯಡ್ ಮಾಡಿದ ಮೇಲೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಖಾರ ನೀವೆಲ್ಲ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಕಮ್ಮಿ ಆಗಿದ್ದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಒಂದು ಕುದಿ ಬಂದಮೇಲೆ ನಾನು ಇದಕ್ಕೆ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ನಾನು ಸ್ವಲ್ಪ ಕೊತ್ತಂಬರಿನೂ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪನೇ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಗಾರ್ನಿಷಿಂಗಿಗೆ ಅಂತ ಎತ್ತಿಟ್ಟಿದ್ದೀನಿ. ಸೊ ಅರ್ಧದಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದು ಒಂದು ಕುದಿ ಬರೋವರೆಗೂ ನಾವು ಇವಾಗ ವೇಟ್ ಮಾಡೋಣ. ವೇಟ್ ಮಾಡಿದ ಮೇಲೆ ಸಿರಿಧಾನ್ಯಗಳ ಕಿಚಡಿ ಅಷ್ಟೇ ಅಲ್ಲದೆ ನಾವು ಸಿರಿಧಾನ್ಯ ಉಪ್ಪಿಟ್ಟು, ದೋಸೆ, ಇಡ್ಲಿ, ಚಪಾತಿ ಮತ್ತು ರೋಟಿ ಹಾಗೂ ಸ್ವೀಟ್ಸ್ ಕೂಡ ಮಾಡ್ಬೋದು. ಸಿರಿಧಾನ್ಯದಲ್ಲಿ ನಾವು ಇಷ್ಟೆಲ್ಲ ಐಟಮ್ನ ಟ್ರೈ ಮಾಡ್ಬೋದು. ಸೊ ನಾನಿವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾವು ನೋಡ್ಬೋದು ಇಲ್ಲಿ ನಾನು ಕುಕ್ಕರ್ಗೆ ವಿಷಲ್ ಹಾಕದೇ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ಒಂದು ಕುದಿ ಬರೋವರೆಗೂ ನಾನು ವೇಟ್ ಮಾಡಿರೋದ್ರಿಂದ ಕುಕ್ಕರ್ ವಿಷಲ್ನ ಇಟ್ಬಿಟ್ಟು ನಾನು ಕ್ಲೋಸ್ ಮಾಡಿದ್ರೆ ಸಿಡಿದ್ಬಿಟ್ಟು ಮತ್ತೆ ಮುಖಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ವಿಷಲ್ ಹಾಕದೇ ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ. ಸೊ ಎಲ್ಲ ಕ್ಲೀನಾಗಿ ಕ್ಲೋಸ್ ಆದಮೇಲೆ ನಾನು ಇವಾಗ ವಿಷಲ್ನ ಹಾಕ್ತಾ ಇದ್ದೀನಿ. ಇವಾಗ ಕುಕ್ಕರ್ನ ನಾವು 3ರಿಂದ 4 ವಿಷಲ್ ಬರೋವರೆಗೂ ವೇಟ್ ಮಾಡೋಣ. ನಾನಿಲ್ಲಿ 4 ವಿಷಲ್ಗೆ ಕುಕ್ಕರ್ನ ಆಫ್ ಮಾಡಿದ್ದೀನಿ. ಸೊ ಈಗ ಕುಕ್ಕರ್ನ ಆಫ್ ಆದಮೇಲೆ ಕಿಚಡಿ ಹೇಗಿರುತ್ತೆ ಅಂತ ನಾನು ನಿಮಗೆಲ್ಲರಿಗೂ ತೋರಿಸ್ತೀನಿ. ಯಾರಿಗಾದರೂ ಸಿರಿಧಾನ್ಯದ ದೋಸೆ ಅಥವಾ ಇಡ್ಲಿ ಸ್ವೀಟ್ಸ್ ಮಾಡೋದು ತಿಳ್ಕೊಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದನ್ನು ಕೂಡ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ 4 ವಿಷಲ್ ಆಗಿದೆ, ಕುಕ್ಕರನ್ನು ನಾನು ಓಪನ್ ಮಾಡಿದ್ದೀನಿ. ಸೊ ನೋಡಿ, ಸೊ ಕಿಚಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿಯಾಗಿರೋ ಕಿಚಡಿ ಥರ ನೋಡ್ತಾ ಇದ್ದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ಳೋಕ್ಕೆ ನಾನು ಇವಾಗ ಒಂದು ಸರ್ವಿಂಗ್ ಬೌಲ್ ತಗೊಂಡಿದ್ದೀನಿ. ಇವಾಗ ನಾನು ಸರ್ವಿಂಗ್ ಬೌಲಲ್ಲಿ ಕಿಚಡಿನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮೇಲ್ಗಡೆ ತುಪ್ಪ ಸೇರಿಸ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ಸೊ ಇವಾಗ ಸರ್ವಿಂಗ್ ಬೌಲಿಗೆ ನಾನು ಎತ್ತಿಟ್ಕೊಂಡಾದ್ಮೇಲೆ ಸ್ವಲ್ಪ ಇದಕ್ಕೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ತುಪ್ಪ ಸೇರಿಸ್ಕೊಂಡ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳಿ ಇದನ್ನು ನೀವು ಆಪ್ಷನಲ್ಲಿ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಸೊ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ತುಪ್ಪ ಆ್ಯಡ್ ಮಾಡಿದ್ದೀನಿ. ಸೊ ಮೇಲ್ಗಡೆ ಗಾರ್ನಿಷಿಂಗೋಸ್ಕರ ಕೊತ್ತಂಬರಿನೂ ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಇವಾಗ ಬಿಸಿ ಬಿಸಿಯಾಗಿರೋ ಸಿರಿಧಾನ್ಯ ಕಿಚಡಿ ರೆಡಿಯಾಗಿದೆ. ಸೊ ತಿಂದರೆ ಬಾಯಲ್ಲಿ ಹಾಗೆ ಕರಗೋಗುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡೋಕ್ಕೆ. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.